ಅದು ಸರ್ಕಾರಿ ಕಚೇರಿ. ನೇಮಿಸಿದ ನೌಕರರೇ ಅಲ್ಲಿ ಕೆಲಸ ಮಾಡಬೇಕು ಅನ್ನೋ ನಿಯಮ ಇದೆ. ಆದರೆ ನಿಯಮ ಉಲ್ಲಂಘನೆ ಮಾಡಿ ಖಾಸಗಿ ವ್ಯಕ್ತಿಗಳಿಂದ ಕೆಲಸ ಮಾಡಿಸ್ತಾ ಇದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತೀವಿ. ಅದೆಷ್ಟೋ ಮಂದಿ ಸರ್ಕಾರಿ ಹುದ್ದೆಗಾಗಿ ಹಗಲು ರಾತ್ರಿ ಕಷ್ಟಪಡ್ತಿರ್ತಾರೆ. ಆದ್ರೆ ಸಿಕ್ಕಿರೋ ಕೆಲಸವನ್ನ ಕಣ್ಣಿಗೊತ್ತಿಕೊಂಡು ಮಾಡೋದ್ ಬಿಟ್ಟು ಕೆಲ ಅಧಿಕಾರಿಗಳು ಆಡಬಾರದ ಆಟ ಆಡ್ತಾರೆ. ಸರ್ಕಾರಿ ನೌಕರಿ ಸಿಕ್ತು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತ ಕಾರುಬಾರು ನಡೆಸ್ತಾರೆ. ತಮ್ಗೆ ಕೊಟ್ಟಿರೋ ಕೆಲಸ ಮಾಡೋದನ್ನ ಬಿಟ್ಟು ಅವರಿಗೊಬ್ರು ಆಳನ್ನ ಇಟ್ಕೊಂಡು ಕೆಲಸ ಮಾಡಿಸ್ಕೊಂಡು ಬಿಂದಾಸ್ ಆಗಿದ್ದಾರೆ. ಕಮಲಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಕರ್ಮಕಾಂಡ. ಹೇಳೋರಿಲ್ಲ ಕೇಳೋರಿಲ್ಲ, ಅಧಿಕಾರಿಗಳದ್ದೇ ದರ್ಬಾರ್. ಇದು ಕಲಬುರಗಿಯ ಕಮಲಾಪುರದ ಪಟ್ಟಣ ಪಂಚಾಯಿತಿ. ಇಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ ಆಗಿದೆ. ಸರ್ಕಾರ ಯಾರನ್ನಾದ್ರೂ ಹುದ್ದೆಗೆ ನೇಮಿಸಿದ್ರೆ ಅದರ ಕೆಲಸವನ್ನ ಅವರೇ ಮಾಡಬೇಕು. ಅದನ್ ಬಿಟ್ಟು ತಾವು ಮಾಡೋ ಕೆಲಸಕ್ಕೆ ಖಾಸಗಿ ವ್ಯಕ್ತಿಗಳನ್ನ ನೇಮಿಸಿಕೊಂಡು ಜೇಲ್ದಾರಾಗ ಓಡಾಡ್ಕೊಂಡಿದ್ರೆ ಹೇಗೆ ಹೇಳಿ? ಇವರ ಹೆಸರು ಪವಿತ್ರ ಅಂತ. ಪಂಚಾಯಿತಿಯಲ್ಲಿ ಸರ್ಕಾರ FDA ಹುದ್ದೆಗೆ ನೇಮಕ ಮಾಡಿದೆ. ಆದ್ರೆ ಇವರು ಮಾತ್ರ ಮಾಡೋ ಕೆಲಸ ಬಿಟ್ಟು ಮೂವರನ್ನ ಸರ್ಕಾರದ ಆದೇಶ ಇಲ್ಲದೆ ಅಕ್ರಮವಾಗಿ ನೇಮಿಸಿಕೊಂಡಿದ್ದಾರೆ. ಅವರು ಕೆಲಸ ಮಾಡ್ತಿದ್ರೆ ಇವರು ಫೈಲ್ ಹಿಡ್ಕೊಂಡು ದರ್ಬಾರ್ ಮಾಡ್ತಿದ್ದಾರೆ. ಯಾಕೆ ಕೆಲಸಕ್ಕೆ ಅವಕಾಶ ಕೊಟ್ಟಿದ್ದೀರಾ ಅಂತ ಕೇಳಿದ್ರೆ ನಾನೇ ನೇಮಿಸಿಕೊಂಡಿದ್ದೇನೆ ಅಂತಾರೆ. ಮುಂಚೆಲ್ಲ ಇರೋ ಮಾಡ್ತಿರೋ ರಿಮೂವಲ್ ಇದು ಆಗಿರಲ್ಲ. ಸೊ ಹಂಗಾಗಿ ಸರ್ ಕಂಟಿನ್ಯೂ ಮಾಡ್ತೀನಿ ಅಂತ ನೀವು ಮಾಡುತ್ತಾರೆ ಅಷ್ಟೇ. ಅದು ಮುಗಿದ ಸರ್ ಇನ್ವಾಲ್ವ್ ಆಗ್ಬೇಕು, ಈಗ ಆಗ್ಬೇಕ್ರಿ. ಇದು ಸರ್ ಮಾಡ್ತೀನಿ ಮಾಡತ್ತೀನಿ ಸರ್. ಡ್ಯೂಟೇಷನ್ಸ್ ಲೆಟರ್ ಬಂದ್ರಿ. ಇನ್ನು ಮೂವರು ಯಾವುದೇ ಸರ್ಕಾರದ ಆದೇಶ ಇಲ್ಲದೆ ಬಿಂದಾಸಾಗಿ ಕೆಲಸ ಮಾಡ್ತಿದ್ರು ಯಾವ ಅಧಿಕಾರಿಯೂ ಪ್ರಶ್ನೆ ಮಾಡಿಲ್ಲ. ಈ ಬಗ್ಗೆ ಸಂಬಂಧಪಟ್ಟ ಮುಖ್ಯಾಧಿಕಾರಿಯನ್ನ ಕೇಳಿದ್ರೆ ಸಾಕಷ್ಟು ಬಾರಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ, ಆದ್ರೆ ಅವರು ಪ್ರಭಾವಿಗಳಿಂದ ಇಲ್ಲೇ ಕಾರ್ಯನಿರ್ವಹಿಸ್ತಿದ್ದಾರೆ ಅಂತ ಅಸಹಾಯಕತೆ ತೋಡ್ಕೊಳ್ತಾರೆ. ಅವರಿಗೆ ಫಸ್ಟ್ ಏನೇ ಸರ್, ನಾ ಬಂದೇ 6 ತಿಂಗಳಾಯ್ತು. ಆ ಬಂದ ಬಳಕೆ ಅವ್ರಿಗೆ ಇದನ್ನ ತೆಗೆದಿ ಸರ್. ತೆಗೆದ ಬಳಕೆ ಏನು ಮಾಡಿದ್ರು ಎಲ್ಲ ರಾಜಕೀಯ ಲೀಡರ್ಗಳು ಇಲ್ಲ ಇನ್ನೊಂದು ತೊಡೆನೇ ಇಟ್ಕೋರಿ. ಅವ್ರಿಗೆ ಅವ್ರ ಬೇಸ್ನಾಗ ಅವ್ರು ಏನದಲ್ಲ ಯಾರು ಇಟ್ಕೋತಾರಲ್ಲ ಅವರೇ ಅವ್ರಿಗೆ ಪೇಮೆಂಟ್ ಮಾಡಲ್ಲಕ್ಕ ಹಂಗಂತಂದು ಅವರೇ ಇದು ಮಾಡೋದು. ಅವರೇ ಪೇಮೆಂಟ್ ರೀ, ನಾವೇನು ಪೇಮೆಂಟ್ ಮಾಡಲ್ಲ. ಸೊಮ್ಮ ಅವ್ರು ಏನು ಈಗ ಯಾರು ಕೆಲಸ ಇಟ್ಕೊಂಡಾರಲ್ಲ ಅವರೇ ಕೊಡ್ಬೇಕು ಅವ್ರಿಗೆ. ಒಟ್ನಲ್ಲಿ ಸರ್ಕಾರಿ ಕೆಲಸವನ್ನ ಮಾಡೋದ್ ಬಿಟ್ಟು ಅದಕ್ಕೆ ಮತ್ತೊಬ್ಬರನ್ನ ನೇಮಕ ಮಾಡಿಕೊಂಡು ಹೀಗೆ ಕಳ್ಳಾಟ ಆಡೋರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.